ವಿದ್ಯಾರ್ಥಿಗಳೇ, ನಾನು ಅಶೋಕ್ ಕುಮಾರ್. ಪ್ರಸ್ತಾವನೆಗೆ ಸಂಬಂಧಿಸಿದಂತಹ 2ನೇ ದಿನದ ಉಪನ್ಯಾಸವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ಹಿಂದಿನ ಉಪನ್ಯಾಸದಲ್ಲಿ ಪ್ರಸ್ತಾವನೆಯ ಅರ್ಥ, ಪ್ರಸ್ತಾವನೆ ಸಂಬಂಧಿಸಿದಂತಹ ತಜ್ಞರ ಹೇಳಿಕೆಗಳು ಹಾಗೂ ಪ್ರಸ್ತಾವನೆಗೆ ಸಂಬಂಧಿಸಿದಂತಹ ವಿವಿಧ ನ್ಯಾಯ ತೀರ್ಪುಗಳು ಮತ್ತು ಪ್ರಸ್ತಾವನೆಯ ತಿದ್ದುಪಡಿಯ ಬಗ್ಗೆ ನಾನು ನಿಮಗೆ ವಿವರಿಸಿದ್ದೆ. ಈ ದಿನ ಪ್ರಸ್ತಾವನೆಯ ಇತರೆ ಅಂಶಗಳನ್ನು ಮುಂದುವರಿದ ಉಪನ್ಯಾಸದಲ್ಲಿ ವಿವರಿಸ್ತಾ ಇದ್ದೀನಿ. ಮೊದಲನೇದಾಗಿ ಸೆಕ್ಯುಲರಿಸಮ್. What is secularism? The term secular was added by the 42nd Constitutional Amendment Act of 1976. The word secularism was incorporated in 1976. Secularism, according to the Constitution of India upholds the philosophy of secularism. India has no state religion. All religions enjoy equality. People have the right to follow any religion in India. Secularism, the basic feature of the Indian Constitution. India is a secular democratic republic. In India, no religion is recognized by the Constitution as a state religion. All religions are treated equally in India. This is secularism. ಸೆಕ್ಯುಲರಿಸಮ್ ಅಂದ್ರೆ ಏನು ಅಂದ್ರೆ ಜಾತ್ಯತೀತ. ಜಾತ್ಯತೀತ ಅಂತ ಹೇಳಿ ಅಲ್ಲಿ ಇದ್ರೂ ಅದು ನಿಜವಾದ ಅರ್ಥದಲ್ಲಿ ಜಾತ್ಯತೀತ. ಜಾತ್ಯತೀತ ಎಂಬ ಪದವನ್ನ ಭಾರತ ಸಂವಿಧಾನದ ಮೂಲದಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ಜನವರಿ 26, 1950ರಂದು ಜಾರಿಗೆ ಬಂದಿದ್ದಂತಹ ಸಂವಿಧಾನದಲ್ಲಿ ಜಾತ್ಯತೀತ ಎನ್ನುವಂಥ ಪದ ಇರಲಿಲ್ಲ. ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಯಿತು 1976ರಲ್ಲಿ. ಆಗ ಸಂವಿಧಾನಕ್ಕೆ ಜಾತ್ಯತೀತ ಎನ್ನುವಂಥ ಪದವನ್ನು ಸೇರ್ಪಡೆಗೊಳಿಸಲಾಯಿತು. ಜಾತ್ಯತೀತ ಎಂದರೇನು? ವಾಟ್ ಈಸ್ ಸೆಕ್ಯುಲರಿಸಮ್? ಭಾರತ ಸಂವಿಧಾನ ಜಾತ್ಯತೀತ ಎಂಬ ತತ್ವವನ್ನ ಎತ್ತಿ ಹಿಡಿಯುತ್ತದೆ. ಅಂದ್ರೆ ಭಾರತವು ಯಾವುದೇ ಧರ್ಮವನ್ನ ರಾಷ್ಟ್ರ ಧರ್ಮವನ್ನಾಗಿ ಹೊಂದಿಲ್ಲ, ಎಲ್ಲ ಧರ್ಮಗಳನ್ನ ಸಮಾನವಾಗಿ ಉಪಚರಿಸುತ್ತದೆ. ಜಾತ್ಯತೀತ ಎಂಬ ತತ್ವ ಏನಿದೆ ಅದು ಭಾರತ ಸಂವಿಧಾನದ ಮೂಲ ಲಕ್ಷಣ. ಭಾರತವು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿದೆ. ನೋಡಿ, ಭಾರತದಲ್ಲಿ ನಾವು ಹಲವಾರು ಧರ್ಮಗಳನ್ನು ನೋಡ್ತೇವೆ.
ಹಿಂದೂ ಧರ್ಮ ಇದೆ, ಜೈನ್ ಧರ್ಮ ಇದೆ, ಬುದ್ಧ ಧರ್ಮ ಇದೆ, ಸಿಕ್ಕಿಸಮ್ ಇದೆ, ಇಸ್ಲಾಂ ಇದೆ, ಕ್ರಿಶ್ಚಿಯಾನಿಟಿ ಇದೆ. We have different religions, but no religion is recognized as a state religion according to Constitution of India. ಹಲವು ಧರ್ಮೀಯರಿದ್ರು, ಹಲವು ಧರ್ಮಗಳಿದ್ರೂ ಭಾರತ ಸಂವಿಧಾನ ಯಾವುದೇ ಒಂದು ಧರ್ಮವನ್ನ ರಾಷ್ಟ್ರ ಧರ್ಮವನ್ನಾಗಿ ಮಾನ್ಯ ಮಾಡಿಲ್ಲದೆ ಇರುವುದನ್ನೇ ನಾವು ಜಾತ್ಯತೀತ ಎಂಬಂತೆ ಕರೆಯುತ್ತೇವೆ. ನಂತರದ ಅಂಶ, ನೆಕ್ಸ್ಟ್ ಫ್ಯಾಕ್ಟರ್ ಈಸ್ ಡೆಮಾಕ್ರೆಟಿಕ್. In preamble, the word democratic is mentioned. How can we define the word democratic? According to preamble, the term democratic is used in the broader sense, embracing not only political democracy, but also social and economic democracy. Whenever we speak about the democracy, we should not confine the term democracy for political term only. Democracy means it is a social democracy. Democracy means it is an economic democracy. The preamble declares India to be a democratic state. Yes, India is a democratic state. The Constitution of India is providing democratic system. In India, there is a universal adult franchise system. Universal adult franchise system means people can elect and reject governments through exercising their vote in elections. That is democracy. Post to pillar, from President of India to the President of Gram Panchayat, every post comes under universal adult franchise system. That's why India is a democratic country. The term democratic is mentioned in preamble. In that sense, it is mentioned. ಪ್ರಸ್ತಾವನೆಯಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶವನ್ನು ಕಾಣಬಹುದು. ಅದು ಪ್ರಜಾಸತ್ತಾತ್ಮಕ. ಭಾರತ ಒಂದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪ್ರಜಾಸತ್ತಾತ್ಮಕ ಎಂಬ ಪದವನ್ನ ವಿಶಾಲ ಅರ್ಥದಲ್ಲಿ ಬಳಸಲಾಗಿದೆ. ಅದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ. ಪ್ರಜಾಸತ್ತಾತ್ಮಕ ಎನ್ನುವುದು ಕೇವಲ ರಾಜಕೀಯ ಪ್ರಜಾಪ್ರಭುತ್ವಕ್ಕೆ ಮಾತ್ರ ಸೀಮಿತವಾಗುವುದಿಲ್ಲ. ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಎಂದರೆ ಸಾಮಾಜಿಕ ಪ್ರಜಾಪ್ರಭುತ್ವವನ್ನು ಒಳಗೊಳ್ಳುತ್ತೆ, ಆರ್ಥಿಕ ಪ್ರಜಾಪ್ರಭುತ್ವವನ್ನು ಒಳಗೊಳ್ಳುತ್ತೆ, ರಾಜಕೀಯ ಪ್ರಜಾಪ್ರಭುತ್ವವನ್ನು ಸಹ ಒಳಗೊಳ್ಳುತ್ತೆ. ಪ್ರಸ್ತಾವನೆಯು ಭಾರತವನ್ನು ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ ಎಂಬಂತೆ ಘೋಷಿಸಿದೆ. ಭಾರತ ಸಂವಿಧಾನವು ಪ್ರಜಾಸತ್ತಾತ್ಮಕ ಪದ್ಧತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾರತದ ಪ್ರಜೆಗಳು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕ ತಮಗೆ ಬೇಕಾದಂತ ಸರ್ಕಾರವನ್ನು ಆಯ್ಕೆ ಮಾಡಬಹುದು ಅಥವಾ ತಿರಸ್ಕರಿಸಬಹುದು. ಭಾರತದ ಪ್ರತಿಯೊಂದು ಪ್ರಾತಿನಿಧಿಕ ಸಂಸ್ಥೆಗಳೂ ಸಹ ಪ್ರಜಾಪ್ರಭುತ್ವದ ಮೂಲಕವೇ ಆಯ್ಕೆಯಾಗುತ್ತವೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ರಾಷ್ಟ್ರದ ಅತ್ಯುನ್ನತವಾದಂತಹ ಹುದ್ದೆ ರಾಷ್ಟ್ರಪತಿಯ ಹುದ್ದೆ. ರಾಷ್ಟ್ರಪತಿಯ ಹುದ್ದೆಯಿಂದ ಸ್ಥಳೀಯ ಸಂಸ್ಥೆಗಳ ಅಂದರೆ ಗ್ರಾಮ ಪಂಚಾಯಿತಿಯ ಸದಸ್ಯನ ತನಕ, ಅಧ್ಯಕ್ಷನ ತನಕ ಪ್ರತಿಯೊಬ್ಬರೂ ಸಹ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಮೂಲಕವೇ ಆಯ್ಕೆಯಾಗುತ್ತಾರೆ.
ಅಂದರೆ ಭಾರತದ ರಾಜಕೀಯ ಸಂಸ್ಥೆಗಳೆಲ್ಲವೂ ಸಹ ಪ್ರಜಾಸತ್ತಾತ್ಮಕವಾಗಿಯೇ ಆಯ್ಕೆಯಾಗುವುದರಿಂದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿರುವಂಥ ಪ್ರಜಾಸತ್ತಾತ್ಮಕ ಎನ್ನುವಂಥ ಪದ ತುಂಬ ಅರ್ಥಪೂರ್ಣವಾದಂತಹ ಪದ ಎಂಬುದಾಗಿ ನಾವು ಭಾವಿಸಬೇಕಾಗಿದೆ. ನಂತರದ ಅಂಶ ರಿಪಬ್ಲಿಕ್. ವಾಟ್ ಈಸ್ ಮೆಂಟ್ ಬೈ ರಿಪಬ್ಲಿಕ್? Whether India is a republic or not, whether USA is a republic or not, whether UK is a republic or not, certainly India is a republic. USA is a republic. United Kingdom is not a republic. Why? Let us know about the republic first. The preamble of India declares India to be a republic. In a republic, head of the state always elected directly or indirectly for a period of fixed period. Again, I repeat, in a republic, head of the state always elected directly or indirectly for a fixed period. Therefore, the term republic in our preamble indicates that India has an elected head called the president. President is elected indirectly for a period of 5 years from electoral college, consists of elected representatives of the state legislatures, that to Vidhan Sabha, and elected representatives of union territories, and elected MPs of both houses of the parliament, that is electoral college. The President of India indirectly elected by the electoral college in India. That's why India is a republic. The same case applies for USA also. Their head of the state will be elected by the electoral college. But in United Kingdom, head of the state is king or queen. King or queen will be now appointed on the basis of hereditary principle. ಆರನೇ ಅಂಶ ಗಣರಾಜ್ಯ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಗಣರಾಜ್ಯ ಭಾರತ ಎಂಬುದಾಗಿ ಪ್ರಸ್ತಾಪಿಸಲಾಗಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆ ಭಾರತವನ್ನ ಒಂದು ಗಣರಾಜ್ಯ ಎಂಬುದಾಗಿ ಘೋಷಿಸಿದೆ. ಗಣರಾಜ್ಯದಲ್ಲಿ ಆ ರಾಷ್ಟ್ರದ ಮುಖ್ಯಸ್ಥನನ್ನ ನಿಗದಿತ ಅವಧಿಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡಲಾಗುತ್ತದೆ. ಯಾವ ದೇಶದಲ್ಲಿ ಆ ರಾಷ್ಟ್ರದ ಮುಖ್ಯಸ್ಥನನ್ನು ಜನತೆಯು ಪ್ರತ್ಯಕ್ಷ ಚುನಾವಣೆಯ ಮೂಲಕ ಅಥವಾ ಜನರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳ ಮೂಲಕ ನಿಗದಿತ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆಯೋ ಅಂತಹ ವ್ಯವಸ್ಥೆಯನ್ನ ಗಣರಾಜ್ಯ ಎಂಬುದಾಗಿ ಕರೆಯಲಾಗುತ್ತದೆ. ಭಾರತದ ರಾಷ್ಟ್ರಾಧ್ಯಕ್ಷನು ಚುನಾಯಿತ ರಾಷ್ಟ್ರಾಧ್ಯಕ್ಷ. ಆತ ಜನತೆಯಿಂದ ಚುನಾಯಕ ಸಮುದಾಯದಿಂದ 5 ವರ್ಷದ ಅವಧಿಗೆ ಆಯ್ಕೆಯಾಗುತ್ತಾನೆ. ಅಂದ್ರೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾನೆ. ಆದ್ದರಿಂದ ಭಾರತ ಒಂದು ಗಣರಾಜ್ಯ. ಇಂಗ್ಲೆಂಡ್ ಗಣರಾಜ್ಯ ಅಲ್ಲ, ಆದರೆ ಅಮೆರಿಕ ಗಣರಾಜ್ಯ.
ಅಮೆರಿಕಾದ ರಾಷ್ಟ್ರಾಧ್ಯಕ್ಷ ಆಯ್ಕೆಯಾಗ್ತಾನೆ ಚುನಾವಣೆ ಮೂಲಕ. ಭಾರತದ ರಾಷ್ಟ್ರಪತಿ ಚುನಾಯಿಕ ಸಮುದಾಯದ ಮೂಲಕ ಆಯ್ಕೆಯಾಗ್ತಾರೆ. ಚುನಾಯಿಕ ಸಮುದಾಯ ಅಥವಾ ಚುನಾವಣಾ ಮಂಡಳಿ ಅಥವಾ ನಿರ್ವಚನಾ ಮಂಡಳಿ, ಅದನ್ನು ಎಲೆಕ್ಟೋರಲ್ ಕಾಲೇಜ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಅದು ಯಾರನ್ನು ಒಳಗೊಂಡಿರುತ್ತೆ ಅಂದ್ರೆ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಮತ್ತು ರಾಷ್ಟ್ರದ ಸಂಸತ್ತಿನ ಉಭಯ ಸದನಗಳಾದ ರಾಜ್ಯಸಭೆ ಮತ್ತು ಲೋಕಸಭೆಗಳ ಚುನಾಯಿತ ಸದಸ್ಯರಿಂದ ಚುನಾವಣಾ ಮಂಡಳಿಯು ಕೂಡಿರುತ್ತದೆ. ಆ ಚುನಾವಣಾ ಮಂಡಳಿಯು ರಾಷ್ಟ್ರಾಧ್ಯಕ್ಷರನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತೆ. ಆ ಕಾರಣಕ್ಕೋಸ್ಕರ ಭಾರತ ಒಂದು ಗಣರಾಜ್ಯ. ನೋಡಿ, ನಮ್ಮ ಗಣರಾಜ್ಯದ ಮುಖ್ಯಸ್ಥರು ಅಂದ್ರೆ ನಮ್ಮ ರಾಷ್ಟ್ರದ ಮುಖ್ಯಸ್ಥರು, ನಮ್ಮ ರಾಷ್ಟ್ರಾಧ್ಯಕ್ಷರು, ಇವರು ಜನತೆಯಿಂದ ಪರೋಕ್ಷವಾಗಿ ಅಂದ್ರೆ ಚುನಾಯಿಕ ಸಮುದಾಯದಿಂದ ಆಯ್ಕೆಯಾಗ್ತಾರೆ. ನಂತರದ ಅಂಶ ಜಸ್ಟಿಸ್. ಸೆವೆಂತ್ ಫ್ಯಾಕ್ಟರ್ ಇಸ್ justice. The idea of justice, which means social, economic, and political justice, this concept has been taken from the Russian Revolution 1917. Let us discuss one by one. What is meant by social justice? Social justice means equal treatment of all citizens without any social discrimination on the basis of caste, creed, group, color, race, sex, and so on. That is social justice. Again, according to preamble, our constitution propagates economic justice. Economic justice means no discrimination between people on the basis of income, wealth, and economic status. Then political justice. Political justice means equal, free, and fair opportunities to people for participation in political process. In this way, social, economic, and political justice is provided in our constitution. ನಂತರದ ಅಂಶ ನ್ಯಾಯ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಪ್ರತಿಪಾದಿಸಲ್ಪಟ್ಟಿರುವಂತಹ ನ್ಯಾಯ ಎಂಬುದು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಒಳಗೊಂಡಿದೆ. ಈ ಪರಿಕಲ್ಪನೆಯನ್ನು ನಾವು 1917ರ ರಷ್ಯಾದ ಕ್ರಾಂತಿಯಿಂದ ಪಡೆದುಕೊಂಡಿದ್ದೇವೆ. ಒಂದೊಂದಾಗಿ ನಾವು ನೋಡೋಣ. ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯದ ಬಗ್ಗೆ. ಸಾಮಾಜಿಕ ನ್ಯಾಯ ಎಂದರೆ ಏನು? ಸಾಮಾಜಿಕವಾಗಿ ಎಲ್ಲರನ್ನ ಸಮಾನವಾಗಿ ಕಾಣುವುದು. ಯಾವುದೇ ಜಾತಿ, ಧರ್ಮ, ಲಿಂಗ, ಪ್ರದೇಶ, ವರ್ಣ, ಜನಾಂಗ ಇದಾವುದರ ಆಧಾರದ ಮೇಲೆಯೂ ತಾರತಮ್ಯವನ್ನ ಮಾಡಬಾರದು ಎಂಬುದೇ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಲಾಗಿರುವುದು. ಎರಡನೇದಾಗಿ ಆರ್ಥಿಕ ನ್ಯಾಯ. ಆರ್ಥಿಕ ನ್ಯಾಯ ಎಂದರೆ ಯಾವುದೇ ವ್ಯಕ್ತಿ ಮತ್ತು ವ್ಯಕ್ತಿಗಳ ನಡುವೆ, ವ್ಯಕ್ತಿಗಳ ಮಧ್ಯೆ ಆದಾಯ, ಸಂಪತ್ತು ಮತ್ತು ಆರ್ಥಿಕ ಸ್ಥಾನಮಾನದ ಆಧಾರದ ಮೇಲೆ ತಾರತಮ್ಯವನ್ನ ಮಾಡಬಾರದು. ಮೂರನೇದಾಗಿ ರಾಜಕೀಯ ನ್ಯಾಯ. ರಾಜಕೀಯ ನ್ಯಾಯ ಎಂದರೆ
ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ಮುಕ್ತವಾಗಿ ಸ್ವತಂತ್ರವಾಗಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನ ನೀಡಲಾಗಿದೆ. ಹೀಗೆ ಪ್ರಸ್ತಾವನೆಯಲ್ಲಿ ನ್ಯಾಯದ ಪರಿಕಲ್ಪನೆಯನ್ನ ಪ್ರತಿಪಾದಿಸಲಾಗಿದೆ. ನಂತರ ಲಿಬರ್ಟಿ. Eighth factor is liberty. What is liberty? Before going to know the liberty, I would like to say that the liberty, equality, and fraternity in our preamble have been taken from the French Revolution 1789. The term liberty means providing opportunities for the development of individual personalities. Here, liberty is provided in our constitution to the individuals for the sake of individual development. The preamble secures all its citizens of India liberty of thought. Look, according to preamble, the people of India are eligible to enjoy the liberty of thought, liberty of expression, liberty of belief, liberty of faith, and liberty of worship through their fundamental rights. Enforceable court of law in case of violation. If any of our liberty is forfeited or violated by any individual, by any institutions, then we can approach the court of law according to fundamental right. There is a right to constitutional remedies. According to that, we can approach the court of law. Then liberty does not mean license to do what one likes. Liberty does not mean license. It is not a license to do what one likes, and has to be enjoyed within the limitations mentioned in the Constitution itself. For every liberty, there is a restriction. For every right, there is a restriction. According to restrictions only, one can enjoy their liberty. ಎಂಟನೇ ಪ್ರಸ್ತಾವನೆಯ ಪ್ರಮುಖ ಅಂಶ ಸ್ವಾತಂತ್ರ್ಯ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಈ ಅಂಶಗಳನ್ನು ನಾವು 1789ರ ಫ್ರೆಂಚ್ ಕ್ರಾಂತಿಯಿಂದ ನಾವು ಪಡ್ಕೊಂಡಿದ್ದೇವೆ. ಈ ಸ್ವಾತಂತ್ರ್ಯವನ್ನ, ಈ ಪದವನ್ನ ವ್ಯಕ್ತಿಗಳ ವ್ಯಕ್ತಿತ್ವದ ವಿಕಸನಕ್ಕೋಸ್ಕರ ನೀಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಸನವಾಗಬೇಕು ಅಂದ್ರೆ ಸ್ವಾತಂತ್ರ್ಯ ಇರಬೇಕು. ಆ ಕಾರಣಕ್ಕೋಸ್ಕರ ಸ್ವಾತಂತ್ರ್ಯವನ್ನ ಸಂವಿಧಾನ ಕೊಡಮಾಡಿದೆ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ತನ್ನ ಪ್ರಜೆಗಳಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಿದೆ, ಧರ್ಮ ಸ್ವಾತಂತ್ರ್ಯ ಇದೆ, ನಂಬಿಕೆ ಸ್ವಾತಂತ್ರ್ಯ ಇದೆ, ಉಪಾಸನಾ ಸ್ವಾತಂತ್ರ್ಯ ಇದೆ. ಹೀಗೆ ಹಲವಾರು ಸ್ವಾತಂತ್ರ್ಯಗಳನ್ನು ನೀಡಲಾಗಿದೆ. ಮೂಲಭೂತ ಹಕ್ಕುಗಳಲ್ಲಿಯೂ ಸಹ ಈ ಸ್ವಾತಂತ್ರ್ಯದ ಪ್ರಸ್ತಾಪ ಇದೆ. ಯಾವುದೇ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಪ್ರಜೆಗಳು ನ್ಯಾಯಾಲಯದ ಮೊರೆಯನ್ನ ಹೋಗಬಹುದು. ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇದೆ. ಆ ಹಕ್ಕಿನ ಮೂಲಕ ನಾವು ನ್ಯಾಯಾಲಯದ ಮೊರೆ ಹೋದಾಗ ನ್ಯಾಯಾಲಯ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ನಮ್ಮ ಹಕ್ಕುಗಳ ಚ್ಯುತಿಯಾಗಿದ್ರೆ ಅದಕ್ಕೆ ರಕ್ಷಣೆಯನ್ನು ಕೊಡುತ್ತೆ.
ಸ್ವಾತಂತ್ರ್ಯ ಅಂದ್ರೆ ಅದು ಸ್ವೇಚ್ಛೆಯಲ್ಲ. ಸ್ವಾತಂತ್ರ್ಯ ಸ್ವೇಚ್ಛೆಯಲ್ಲ. ನನಗೆ ತೋಚಿದ ರೀತಿಯಲ್ಲಿ ನಾನು ನನ್ನ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ಅನುಭವಿಸುವಂತಿಲ್ಲ. ಸಂವಿಧಾನದ ಮಿತಿಯ ಒಳಗಡೆ ಪ್ರಜೆಗಳು, ಸಂವಿಧಾನದ ಚೌಕಟ್ಟಿನ ಒಳಗಡೆ ಪ್ರಜೆಗಳು ಸ್ವಾತಂತ್ರ್ಯವನ್ನ ಅನುಭವಿಸಲಿಕ್ಕೆ ಅವಕಾಶ ಇದೆ ಎನ್ನುವುದನ್ನ ಪ್ರಸ್ತಾವನೆಯಲ್ಲಿ ಹೇಳಲಾಗಿದೆ. The ninth factor is equality. The term equality means the absence of special privileges to any section of the society. The term equality means the absence of special privileges to any sections of the society and the provision of adequate opportunities for all individuals without any discrimination. Here, no special privileges, number one. Number two, no discrimination. That is equality. The preamble secures to all its citizens of India equality of status and opportunity. Equality of status and opportunity. For securing the equality of status and opportunity, the Constitution of India grants and guarantees the fundamental right. That right is right to equality, which is mentioned in Article 14 to 18. They wrongly, after bracket, you can see the 9. 9 is next point. 9 is next point for ಸಮಾನತೆ. 9ನೇ ಅಂಶ, ಅದು ಇಂಗ್ಲಿಷ್ನ ಆರ್ಟಿಕಲ್ 14ರಿಂದ 18 ಅನ್ನೋದ್ರ ಕಡೆ ಬ್ರಾಕೆಟ್ ಆದ್ಮೇಲೆ ಅಲ್ಲಿ 9 ಅಂತ ಹೇಳಿ ಅಲ್ಲಿ ಹೋಗಿದೆ. ಅದನ್ನ ಇಲ್ಲಿ 9ನೇ ಅಂಶ ಅಂತ ಪರಿಗಣಿಸಿ, ಅದು ವಿಧಿಗೆ ಸಂಬಂಧಪಡೋದಿಲ್ಲ. ಸಮಾನತೆ ಪ್ರಸ್ತಾವನೆಯ ಅಂಶಗಳಲ್ಲಿ ಬಂತು. ಸಮಾನತೆ ಎಂಬ ಪದದ ಅರ್ಥ ಯಾವುದೇ ಸಮಾಜದ ನಿರ್ದಿಷ್ಟ ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನು ನಿರಾಕರಿಸುವುದು. ಅಂದ್ರೆ ನೋ ಸ್ಪೆಷಲ್ ಪ್ರಿವಿಲೇಜಸ್ ಟು ಎನಿ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಯಾವುದೇ ಸಮಾಜದ ನಿರ್ದಿಷ್ಟ ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನ ನೀಡುವುದಲ್ಲ. ಸಮಾನತೆ ಅಂದ್ರೆ ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲ ವ್ಯಕ್ತಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುವುದು. ಯಾವುದೇ ತಾರತಮ್ಯಗಳಿಲ್ಲದೆ ಎಲ್ಲ ವ್ಯಕ್ತಿಗಳಿಗೆ ಸಾಕಷ್ಟು ಅವಕಾಶಗಳನ್ನು ಒದಗಿಸುವುದು. ಆಗ್ಲೇ ನಾನು ಹೇಳ್ತಾ ಇದ್ದೆ, ಪ್ರಾವಿಷನ್ ಆಫ್ ಅಡೆಕ್ವೇಟ್ ಆಪರ್ಚುನಿಟೀಸ್ ಫಾರ್ ಆಲ್ ಇಂಡಿವಿಜುವಲ್ಸ್ ವಿಥೌಟ್ ಎನಿ ಡಿಸ್ಕ್ರಿಮಿನೇಷನ್. ಪ್ರಸ್ತಾವನೆಯು ಭಾರತದ ಎಲ್ಲ ಪೌರರಿಗೆ ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಒದಗಿಸಿಕೊಡುತ್ತದೆ. ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಉಲ್ಲೇಖಿಸಿರುವಂತೆ ಸ್ಥಾನಮಾನ ಮತ್ತು ಅವಕಾಶಗಳನ್ನು ಒದಗಿಸಿಕೊಡುವ ಸಲುವಾಗಿ ಸಮಾನತೆ ಹಕ್ಕನ್ನು ಸೇರ್ಪಡೆ ಮಾಡಲಾಗಿದೆ. ಸಂವಿಧಾನದ ವಿಧಿ 14ರಿಂದ 18 ಸಮಾನತೆಯ ಹಕ್ಕಿಗೆ ಸಂಬಂಧಪಟ್ಟಂತಹ ಹಕ್ಕುಗಳಾಗಿದೆ. 14ನೇ ವಿಧಿ ಕಾನೂನಿನ ಎದುರಿನಲ್ಲಿ ಸಮಾನತೆ. 15ನೇ ವಿಧಿ ಎಲ್ಲ ಪ್ರವೇಶವನ್ನು ಮಾಡುವಂತಹ ಸಂದರ್ಭದಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಇತ್ಯಾದಿ ಸಂಸ್ಥೆಗಳ ಪ್ರವೇಶ ನಿರಾಕರಿಸಬಾರದು. 16ನೇ ವಿಧಿ ಅವಕಾಶಗಳು, ಸರ್ಕಾರಿ ಸಂಸ್ಥೆಗಳು ಇತ್ಯಾದಿಗಳಿಗೆ ಪ್ರವೇಶವನ್ನು ಮಾಡುವಾಗ ಅವಕಾಶ ನಿರಾಕರಿಸಬಾರದು. 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ವಿರೋಧ ಮಾಡೋದು. 18ನೇ ವಿಧಿ ಅಬಾಲಿಷನ್ ಆಫ್ ದ ಟೈಟಲ್ಸ್. ಇವೆಲ್ಲವೂ 14ನೇ ವಿಧಿಯಿಂದ 18ನೇ ವಿಧಿಗೆ ಸಂಬಂಧಪಟ್ಟಂತಹ ಅಂಶಗಳು. ಅಂತಿಮವಾದಂಥದ್ದು ಫ್ರೆಟರ್ನಿಟಿ. 10ನೇ ಅಂಶ, ಫ್ರೆಟರ್ನಿಟಿ ಮೀನ್ಸ್ ಎ ಸೆನ್ಸ್ ಆಫ್ ಬ್ರದರ್ಹುಡ್. ಸೆನ್ಸ್ ಆಫ್ ಬ್ರದರ್ಹುಡ್.
the Constitution promotes this feeling of fraternity by the system of single citizenship. Yes, if there is a single citizenship, then the concept of or the sense of fraternity can be established. Fraternity means the inculcation of a strong feeling, strong spiritual and psychological feeling which unites the people, It is a design to secure dignity of the individual and unity and integrity of the nation. Why the fraternity is incorporated in Constitution means for the sense of brotherhood, to create a strong spiritual and psychological feeling, then for dignity of the individual, unity and integrity of the nation, this brotherhood concept is incorporated in our Constitution. Brotherhood, irrespective of caste, creed, group, sex, we are all brothers. We are all sisters in India. We are all Indians. Indians is a nationality. Nationality brings together. Nationality strengthens our brotherhood. 10ನೇ ಅಂಶ ಭ್ರಾತೃತ್ವ ಎಂಬುದು. ಭ್ರಾತೃತ್ವ ಎಂಬುದೇನು ಅಂದರೆ ಅದೊಂದು ಸಹೋದರತ್ವ ಭಾವ. ಭಾರತ ಸಂವಿಧಾನ ಏಕಪೌರತ್ವದ ಮೂಲಕ ಭ್ರಾತೃತ್ವವನ್ನ ಉನ್ನತಿಗೊಳಿಸುತ್ತದೆ. ಭ್ರಾತೃತ್ವ ಎಂದರೆ ಭಾರತೀಯರಲ್ಲಿ ಆಧ್ಯಾತ್ಮಿಕವಾದ ಮತ್ತು ಮಾನಸಿಕವಾದ ಭಾವನೆಗಳನ್ನು ಪ್ರಬಲವಾಗಿ ಮೂಡಿಸೋದು. ಆಧ್ಯಾತ್ಮಿಕ ಮತ್ತು ಮಾನಸಿಕವಾದಂತಹ ಭಾವನೆಗಳನ್ನ ಪ್ರಬಲವಾಗಿ ಮೂಡಿಸುವುದು. ಭ್ರಾತೃತ್ವ ಅಂದರೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನ ಮೂಡಿಸುವಂತ ಭಾವ ಅದು ಭ್ರಾತೃತ್ವ ಅಂದರೆ. ನಮ್ಮ ದೇಶದಲ್ಲಿ ವಿವಿಧ ಧರ್ಮದವರಿದ್ದಾರೆ, ವಿವಿಧ ಜನಾಂಗದವರಿದ್ದಾರೆ, ವಿವಿಧ ಜಾತಿಯವರಿದ್ದಾರೆ, ವಿವಿಧ ಭಾಷಿಕರಿದ್ದಾರೆ, ವಿವಿಧ ಆಚರಣೆಗಳನ್ನು ಮಾಡುವರಿದ್ದಾರೆ. ಇವರೆಲ್ಲರ ನಡುವೆ ನಾವೆಲ್ಲರೂ ಭಾರತೀಯರು. ಆ ಭಾರತೀಯರು ಎಂಬ ಭಾವ ಏನಿದೆ ಅದು ನಾವೆಲ್ಲರೂ ಒಂದೇ ಎಂಬ ಭಾವ. ನಾವೆಲ್ಲರೂ ಸಹೋದರರು ಎಂಬ ಭಾವವನ್ನ ಹೊಂದಿರುವಂಥದ್ದೇ ಭ್ರಾತೃತ್ವ. ವಿದ್ಯಾರ್ಥಿಗಳೇ, ನಾನು ನಿಮಗೆ ಸಂವಿಧಾನದ ಪ್ರಸ್ತಾವನೆಯನ್ನು ವಿವರಿಸಲಿಕ್ಕೆ 2 ತರಗತಿಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಈ 2 ತರಗತಿಗಳ ಸಂದರ್ಭದಲ್ಲಿ ನಾನು ಪ್ರಸ್ತಾವನೆಯನ್ನು ನಿಮಗೆ ಸವಿವರವಾಗಿ ವಿವರಿಸುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳನ್ನಿದ್ದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ನೇರವಾಗಿ ನಿಮ್ಮ ಪ್ರಶ್ನೆಗಳನ್ನು ನನಗೆ ಕಳಿಸಿ, ನಾನು ನಿಮಗೆ ಉತ್ತರವನ್ನು ಕಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.